ಜೀವಶಾಸ್ತ್ರದ ಭಾಗ ರೈಜೋಪಸ್ ಹೊಸ ಸಂತತಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ ಬೀಜಕ ಉತ್ಪಾದನೆ. ರೈಜೋಪಸ್ ಹೊಸ ಸಂತತಿಗಳನ್ನು ಉತ್ಪಾದಿಸುವ ಕ್ರಿಯೆ ಬೀಜಕ ಉತ್ಪಾದನೆ. ಕೆಳಗಿನವುಗಳಲ್ಲಿ ಬಾಷ್ಪ ವಿಸರ್ಜನೆ ಸಂಬಂಧಿಸಿದಂತೆ ಸರಿಯಾಗಿಲ್ಲದ ಒಂದು ಹೇಳಿಕೆ ಯಾವುದಪ್ಪ ಅಂದ್ರೆ, ಆಹಾರದ ಅಣುಗಳ ಚಲನೆ ಅಭಿಸರಣೆ ಒತ್ತಡವನ್ನು ಸೃಷ್ಟಿಸುತ್ತದೆ. ಇದು ಸರಿಯಾಗಿಲ್ಲದ ಒಂದು ಹೇಳಿಕೆಯಾಗಿದೆ. ಬೇರುಗಳಿಂದ ಲವಣಗಳನ್ನು ಹೀರುವಿಕೆ ಮತ್ತು ಚಲನೆ ಸಹಾಯಕವಾಗ್ತದೆ. ಕರೆಕ್ಟ್ ಐತಿ. ನೀರಿನ ಅಣುಗಳ ಚಲನೆಗೆ ಶೋಷಣ ಬಲವನ್ನು ಸೃಷ್ಟಿಸ್ತದೆ. ಕರೆಕ್ಟ್ ಐತಿ. ಸಸ್ಯದ ದೇಹದಲ್ಲಿ ನೀರಿನ ಮಟ್ಟವನ್ನು ಸರಿದೂಗಿಸ್ತಾ ಇದೆ ಬಾಷ್ಪ ವಿಸರ್ಜನೆ, ಆದರೆ ಇದು ತಪ್ಪಾಗುತ್ತೆ. ಹೂ ಬಿಡುವ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆಯಲ್ಲಿ ಕ್ರಮಾನುಗತವಾಗಿರುವ ಜರುಗುವ ಹಂತಗಳು ಯಾವುದಪ್ಪ ಅಂದ್ರೆ, ಮೊದಲು ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ನೆಕ್ಸ್ಟ್, ತೆರೆದ ಪತ್ರರಂಧ್ರದ ರಚನೆ ಚಿತ್ರ. ಭಾಗಗಳನ್ನು ಕೊಟ್ಟಿರ್ತಾನೆ, ಭಾಗಗಳನ್ನು ನೀವು ಗುರುತಿಸ್ಬೋದು. ನೆಕ್ಸ್ಟ್, ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ? ನೋಡ್ರಿ, ಮಹಿಳೆಯರಲ್ಲಿರುವ XX ಲಿಂಗ ನಿರ್ಧಾರಕ ವರ್ಣತಂತು ಹೊಂದಿರುವವರು, ಪುರುಷರು XY ಲಿಂಗ ನಿರ್ಧಾರಕ ವರ್ಣತಂತು ಹೊಂದಿರುವವರು. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ X ಲಿಂಗ ನಿರ್ಧಾರಕ ವರ್ಣತಂತುವನ್ನು ಪಡೆದುಕೊಳ್ಳುತ್ತಾರೆ. ತಂದೆಯಿಂದ Y ಲಿಂಗ ನಿರ್ಧಾರಕ ತಂತುವನ್ನು ಪಡೆದು ಗಂಡು ಮಗು ಆಗುತ್ತದೆ. ಹಾಗಾದರೆ ತಂದೆಯಿಂದನೂ X ಲಿಂಗ ನಿರ್ಧಾರಕ ವರ್ಣತಂತು ಪಡೆದಂತ ಅಲ್ಲಿ ಏನಾಗ್ತದೆ, ಹೆಣ್ಣು ಮಗು ಉಂಟಾಗ್ತಾ ಇರ್ತದೆ. ಹಾಗಾದರೆ ಗಂಡು ಮತ್ತು ಹೆಣ್ಣು ಮಗುವಿನ ನಿರ್ಧಾರಕ ಯಾರಪ್ಪ ಅಂದರೆ, ತಂದೆಯಾಗಿರ್ತಾನೆ. ಕೆಳಗೆ ಕೊಟ್ಟಿರುವ A ಮತ್ತು B ಚಿತ್ರಗಳಲ್ಲಿ ವ್ಯಕ್ತಪಡಿಸಿರುವ ಸಸ್ಯಾನುವರ್ತನೆಗಳನ್ನು ಗಮನಿಸಿ. ಈ ಸಸ್ಯಗಳ ಸಸ್ಯಾನುವರ್ತನೆಗಳಲ್ಲಿರುವ ವ್ಯತ್ಯಾಸವೇನು? ನೋಡ್ರಿ, ಮುಟ್ಟಿದರ ಮುನಿ ಸಸ್ಯ, ಬಳ್ಳಿ, ಅಂತರೊಡನೆ ಚಲನೆ, ಅಂತರೊತ್ತಡದ ಚಲನೆ, ಸ್ಪರ್ಶಾನುವರ್ತನೆಯ ಚಲನೆ. ಅಂತರೊತ್ತಡದ ಚಲನೆಗೆ ಸ್ವತಂತ್ರ ಚಲನೆಯಾಗಿದೆ. ಇಲ್ಲಿ ಸ್ಪರ್ಶಾನುವರ್ತನೆ ಚಲನೆ ಬೆಳವಣಿಗೆಗಳನ್ನು ಆಧರಿಸಿದ ಚಲನೆಯಾಗಿದೆ. ಅಂತರೊತ್ತಡದ ಚಲನೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಕಂಡುಬರುವುದಿಲ್ಲ. ಸ್ಪರ್ಶಾನುವರ್ತನೆ ಚಲನೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಕಂಡು ಬರ್ತಾ ಇದೆ. ಈ ರೀತಿ ವ್ಯತ್ಯಾಸ ನೋಡ್ತೇವೆ. ನೆಕ್ಸ್ಟ್ ನೋಡ್ರಿ, ಜೀವಶಾಸ್ತ್ರದಲ್ಲಿ ಒಂದು ವ್ಯತ್ಯಾಸ, ಅಪಧಮನಿಗಳು ಮತ್ತು ಅಭಿಧಮನಿಗಳು. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತಾ ಇರ್ತಾವೆ ಅಪಧಮನಿಗಳು. ಅಭಿಧಮನಿಗಳು ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ, ಇಲ್ಲಿ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ, ಇಲ್ಲಿ ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ತರುತ್ತಾ ಇದ್ದಾವೆ. ಇನ್ನು ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ, ತೆಳುವಾದ ಭಿತ್ತಿಯನ್ನು ಹೊಂದಿವೆ. ರಕ್ತ ಹೆಚ್ಚಿನ ಒತ್ತಡದಲ್ಲಿರುತ್ತದೆ, ರಕ್ತ ಕಡಿಮೆ ಒತ್ತಡದಲ್ಲಿರುತ್ತದೆ. ಅಪಧಮನಿಗಳು ಕವಾಟಗಳನ್ನು ಹೊಂದಿಲ್ಲ, ಅಭಿಧಮನಿಗಳು ಕವಾಟಗಳನ್ನು ಹೊಂದಿವೆ. ಇನ್ನು ವಾಯುವಿಕೆ ಉಸಿರಾಟ ಅಥವಾ ಆಮ್ಲಜನಕ ಸಹಿತ ಉಸಿರಾಟ, ಅವಾಯುವಿಕೆ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟ. ಆಕ್ಸಿಜನ್ ಉಪಸ್ಥಿತಿ ನಡೆಯುತ್ತದೆ, ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡ್ತಾ ಇದೆ. ಮೈಟ್ರೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ, ಈಸ್ಟ್ ಕೋಶಗಳಲ್ಲಿ ನಡೆಯುತ್ತಾ ಇದೆ. ವಾಯುವಿಕೆ ಉಸಿರಾಟದ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉಂಟಾಗುತ್ತದೆ. ಅವಾಯುವಿಕೆ ಉಸಿರಾಟದಲ್ಲಿ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉಂಟಾಗುತ್ತದೆ. ನೆಕ್ಸ್ಟ್, ಗ್ಲೂಕೋಸ್ ಸಂಪೂರ್ಣ ಉತ್ಕರ್ಷಣೆ ಹೊಂದಿ 38 ATP ಉತ್ಪಾದಿಸುತ್ತದೆ. ಗ್ಲೂಕೋಸ್ ಅಪರಿಪೂರ್ಣ ಉತ್ಕರ್ಷಣೆ ಹೊಂದಿ 2 ATP ಉತ್ಪಾದಿಸುತ್ತದೆ. ಅಧಿಕ ಶಕ್ತಿ ಬಿಡುಗಡೆ ಮಾಡ್ತದೆ, ಕಡಿಮೆ ಶಕ್ತಿ ಬಿಡುಗಡೆ ಮಾಡ್ತಾ ಇದೆ.
ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಾವು ಆ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿಯಿಂದ ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಆಮೇಲೆ ಕಾರ್ಯನಿರ್ವಾಹಕ. ಮಾನವನ ಮೆದುಳಿನ ಚಿತ್ರ ಈ ರೀತಿ ಇದೆ. ಆಮೇಲೆ ಆ ಭಾಗಗಳು ಎಲ್ಲೆಲ್ಲಿ ಕೊಡ್ತಿರ್ತಾನೆ ಅಲ್ಲಿ ಗುರುತಿಸ್ಬೇಕಾಗುತ್ತಾ. ನೋಡಿ, ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಟಿ ಶುದ್ಧ ಗಿಡದ ಬಟಾಣಿ ಸಸ್ಯಗಳು ಸ್ಮಾಲ್ ಟಿ ಸಂಕೀರ್ಣಗೊಳಿಸಿ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ. ನೋಡ್ರಿ, ಬಟಾಣಿ ಎತ್ತರವನ್ನು ಹಾಕಿದಾರ. ಮೊದಲಿಗೆ 1 ಟಿ, ಆಮೇಲೆ 1 ಸಣ್ಣ ಟಿ ತೊಗೊಂಡಾಗ F1 ತಳಿ ಪೀಳಿಗೆ, ಟಿ ಕ್ಯಾಪಿಟಲ್, ಟಿ ಸ್ಮಾಲ್, ಎಲ್ಲವೂ ಎತ್ತರದ ಬಟಾಣಿ ಸಸ್ಯಗಳು. ಅಂದರೆ ಯಾವುದ್ರಿ ಅಶುದ್ಧ ಎತ್ತರವನ್ನು ಹೊಂದಿರ್ತಾ ಇದ್ದಾವೆ. 2ನೇ ಪೀಳಿಗೆಯನ್ನು ತೊಗೊಂಡಾಗ ಟಿ ಸ್ಪರ್ಶೀಯ ಪರಾಗಸ್ಪರ್ಶಗಳು, ಅಂದರೆ ಅಶುದ್ಧ ಎತ್ತರ. ಹಾಗಾದರೆ 2 ಕ್ಯಾಪಿಟಲ್ ಟಿ ಸೇರಿದರೆ ಶುದ್ಧ ಎತ್ತರ, 2 ಸ್ಮಾಲ್ ಟಿ ಸೇರಿಸಿ ಶುದ್ಧ ಗಿಡ. ಹಾಗಾದರೆ ವ್ಯಕ್ತಿರೂಪಕ 3:1, ಜನ್ ನಮೂನೆಯ ಅನುಪಾತ 1:2:1. ಹುಲ್ಲು, ಮಿಡತೆ, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹವನ್ನು ಹೆಚ್ಚು ಹೊಂದಿರುವ ಜೀವಿ ಯಾವುದು ಅಂದರೆ ಹಾವು. ಕಪ್ಪೆಯಿಂದ ಶಕ್ತಿಯು ಪುನಃ ಮಿಡತೆಗೆ ಹಿಂದಿರುಗುವುದೇ? ನಿಮ್ಮ ಉತ್ತರ ಸ್ಪಷ್ಟಪಡಿಸಿ. ಕಪ್ಪೆಯಿಂದ ಶಕ್ತಿಯು ಪುನಃ ಮಿಡತೆಗೆ ಹಿಂದಿರುಗಿಸುವುದಿಲ್ಲ, ಸಾಧ್ಯ ಇಲ್ಲ. ಆಹಾರ ಸರಪಳಿಯಲ್ಲಿ ಆಹಾರ ಶಕ್ತಿಯು ಹರಿಯುವ ಏಕಮುಖವಾಗಿರುತ್ತದೆ. ಒಂದು ಪೋಷಣಾಸ್ತರದಲ್ಲಿ ಬಳಕೆಯಾದ ಶಕ್ತಿ ಹಿಂದೆ ಪೋಷಣಾಸ್ತರಕ್ಕೆ ಹಿಂದಿರುಗಲು ಸಾಧ್ಯವಿಲ್ಲ. ಕರೆಕ್ಟ್ ಐತ್ರಿ. ನೆಕ್ಸ್ಟ್, CFC ಮುಕ್ತ ರೆಫ್ರಿಜಿರೇಟರ್ಗಳನ್ನು ಉತ್ಪಾದಿಸುವುದು ಕಡ್ಡಾಯವಾಗಿದೆ. ಯಾಕ? ಕ್ಲೋರೋಫ್ಲೋರೋಕಾರ್ಬನ್ಗಳು ಓಜನ್ ಪದರ ನಾಶ ಕಾರಣವಾಗುತ್ತಾ ಇವೆ. ಓಜನ್ ಪದದ ನಾಶವಾಗುವುದರಿಂದ ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಯನ್ನು ತಲುಪಿ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡುತ್ತವೆ. ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿವೆ. ಕೃಷಿ ಬೆಳೆಗಳ ಇಳುವರಿ ಕಡಿಮೆಯಾಗಲು ಕಾರಣವಾಗುತ್ತವೆ. ಪ್ಲಾಸ್ಟಿಕ್ಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿಯುತ್ತವೆ. ಪ್ಲಾಸ್ಟಿಕ್ಗಳು ಸೂಕ್ಷ್ಮ ಜೀವಿಗಳಿಂದ ಜೈವಿಕ ವಿಘಟನೆ ಹೊಂದಿರುವುದಿಲ್ಲ, ಅದಕ್ಕೆ ಉಳಿತಾ ಇದ್ದಾವೆ. ಕೊಬ್ಬುಗಳ ಎಮಲ್ಸೀಕರಣ ಎಂದರೇನು? ಯಕೃತ ಅಂದರೆ ಪಿತ್ತಕೋಶ ಸ್ರವಿಕೆಯನ್ನು ಆಹಾರವನ್ನು ಕ್ಷಾರಕಗೊಳಿಸುತ್ತವೆ. ಪಿತ್ತರಸದ ಲವಣಗಳು ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಕೊಬ್ಬಿನ ಕಣಗಳಾಗಿ ವರ್ತಿಸುತ್ತವೆ. ಇನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಜರುಗುವ ಘಟನೆಯನ್ನು ಬರೆಯಿರಿ. ನೋಡ್ರಿ, ದ್ಯುತಿ ಸಂಶ್ಲೇಷಣೆ ಜರುಗುವಂಥ ಘಟನೆ ಯಾವುದಪ್ಪ ಅಂದ್ರೆ, ಮೊದಲೇ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಮಾಡ್ತಾ ಇರ್ತಾವೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದಾವೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗೆ ವಿಭಜನೆಯಾಗುತ್ತವೆ. ಹಾಗಾದ್ರೆ ಆವಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಮಾನವ ಸ್ತ್ರೀ ಸಂತಾನೋತ್ಪತ್ತಿ ಯುಗದಲ್ಲಿ ಅಂಡವೊಂದು ಭ್ರೂಣವಾಗಿ ಅಭಿವೃದ್ಧಿಗೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಿ. ನೋಡ್ರಿ, ಪ್ರತಿ ತಿಂಗಳು ಒಂದು ಅಂಡಾಂಶದಿಂದ ಒಂದು ಅಂಡವು ಉತ್ಪತ್ತಿಯಾಗುತ್ತದೆ. ಲೈಂಗಿಕ ಸಂಪರ್ಕದಲ್ಲಿ ಸಮಯದಲ್ಲಿ ಯೋನಿಯ ಮಾರ್ಗದ ಮೂಲಕ ವೀರ್ಯಾಣು ನಾಳವನ್ನು ಪ್ರವೇಶಿಸುತ್ತದೆ. ಅಂಡಾಣು ವೀರ್ಯಾಣುಗಳ ನಿಶ್ಚೇಚನೆ ಹೊಂದುತ್ತವೆ ಮತ್ತು ಯುಗ್ಮಜ ಉಂಟಾಗುತ್ತವೆ. ಯುಗ್ಮಜ ವಿಭಜನೆ ಹೊಂದಿ ಭ್ರೂಣಾಹಂಕಾರವನ್ನು ಉಂಟು ಮಾಡುತ್ತದೆ. ಭ್ರೂಣಾಹಂಕಾರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ ಮತ್ತು ಬೆಳವಣಿಗೆಯನ್ನು ಹೊಂದಿ ಭ್ರೂಣವಾಗುತ್ತದೆ. ಭ್ರೂಣವು ಸ್ವೀಕರಿಸಲು ಮತ್ತು ಪೋಷಿಸಲು ಗರ್ಭಕೋಶದ ಒಳಸ್ತರೆಯು ದಪ್ಪವಾಗುತ್ತದೆ ಮತ್ತು ಜರಾಯುವಿನ ಮೂಲಕ ಭ್ರೂಣ ತಾಯಿಯ ರಕ್ತದ
ಪೋಷಣೆಯನ್ನು ಪಡೆಯುತ್ತದೆ. ಲೈಂಗಿಕ ಸಂಪರ್ಕ ರೋಗಗಳೆಂದರೇನು? ಯಾವುದಾದರೂ ಎರಡು ಉದಾಹರಣೆ ಕೊಟ್ಟರೆ. ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳನ್ನು ಲೈಂಗಿಕ ಸಂಪರ್ಕ ರೋಗ ಅಂತ ಕರಿತಾ ಇದ್ದಾವೆ. ವೈರಸ್ಗಳಿಂದ ಉಂಟಾಗುವ ಲೈಂಗಿಕ ರೋಗಗಳು, ಪ್ರಜನನಾಂಗದ ಮೇಲೆ ಗುಳ್ಳೆಗಳು, ಒಂದು ಗುಪ್ತಾಂಗಗಳ ಮೇಲೆ ಗುಳ್ಳೆಗಳು. ಇನ್ನು HIV ಅಥವಾ ಏಡ್ಸ್. ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಲೈಂಗಿಕ ರೋಗಗಳು ಗೊನೋರಿಯಾ ಮತ್ತು ಸಿಫಿಲಿಸ್. ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಎಂದರೇನು? ತುಂಡರಿವಿಕೆ ಹಾಗೂ ವಿದಳನ ನಡುವಿನ ವ್ಯತ್ಯಾಸ. ಲಿಂಗಾಣು ಉತ್ಪಾದನೆ ಇಲ್ಲದೆ ಒಂದೇ ಒಂದು ಜೀವಿಯಿಂದ ಮರಿಜೀವಿಯನ್ನು ಉಂಟು ಮಾಡುವ ಸಂತಾನೋತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ತುಂಡರಿಗುವಿಕೆ ಸ್ಪೈರೋಗೈರಾದಲ್ಲಿ ಕಂಡುಬರುತ್ತದೆ. ಇದು ಅಮೀಬಿಯಾ ಮತ್ತು ಅಮೀಬಿಯಾದಲ್ಲಿ ಕಂಡುಬರ್ತದೆ. ಸ್ಪೈರೋಗರಿಯ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ. ಜೀವಿಯ ದೇಹವು ಸಂತಾನೋತ್ಪತ್ತಿಯ ಸಮಯದಲ್ಲಿ ಎರಡು ಭಾಗಗಳಾಗಿ ವಿಭಜನೆಗೊಳ್ಳುವ ಕ್ರಿಯೆ. ಪ್ರತಿ ತುಂಡು ಅಥವಾ ತುಣುಕುಗಳು ಹೊಸ ಜೀವಿಯಾಗಿ ಸೃಷ್ಟಿ ಮಾಡ್ತಾ ಇದ್ದಾವೆ. ಇನ್ನು ಕಾಯಜ ರೀತಿ ಸಂತಾನೋತ್ಪತ್ತಿ ಅನುಕೂಲ ತಿಳಿಸಿ. ಶೀಘ್ರವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡು ಸಸ್ಯಗಳಲ್ಲಿ ಉತ್ಪತ್ತಿಯನ್ನು ಸಾಧ್ಯವಾಗುತ್ತವೆ. ಅನುವಂಶೀಯಾಗಿ ಪೋಷಕ ಸಸ್ಯಗಳು ಹೋಲುತ್ತವೆ. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಪಡೆಯಬಹುದು. ಕಡಿಮೆ ಸ್ಥಳ ಮತ್ತು ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಸಸ್ಯಗಳನ್ನು ಬೆಳೆಸಬಹುದು. ಸೊ ಮೊದಲನೇ ಪ್ರಶ್ನೆ ಪತ್ರಿಕೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಇದ್ದವು.